ಕುರ್ಚಿ ಫೈಟ್ ಕೈಪಾಳ್ಯದಲ್ಲಿ ಬಣ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಬಣ ರಾಜಕೀಯ. ಕೆಲ ಸಚಿವರು ಸಿಎಂ ಸಿದ್ದರಾಮಯ್ಯ ಪರ, ಡಿಕೆಶಿಗೆ ಜೈ ಅಂತಿದ್ದಾರೆ. ಇನ್ನೂ ಕೆಲ ಸಚಿವರು ಸಿದ್ದರಾಮಯ್ಯ ಮುಂದುವರಿಸುವುದಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಇದೀಗ ಸಂಪುಟ ಸಭೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗಿದೆ. ಕೆಲ ಸಚಿವರು ಇದೀಗ ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ರೆ, ಕೆಲ ಸಚಿವರು ಡಿಕೆಶಿ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಡಿಕೆಶಿ ಸಿಎಂ ಮಾಡೋದಕ್ಕೆ ಮತ್ತಷ್ಟು ಸಚಿವರಿಂದಲೂ ಕೂಡ ದೆಹಲಿ ದಂಡಯಾತ್ರೆಗಳು ಕೂಡ ಆಗ್ತಾ ಇದೆ. ಶಾಸಕರಲ್ಲೂ 2 ಬಣ, ಸಚಿವರಲ್ಲೂ 2 ಬಣ. ಹೀಗಾಗಿ ಎಚ್ಚೆತ್ತುಕೊಂಡ ಸಿಎಂ ಸಿದ್ದರಾಮಯ್ಯ ಸಂಪುಟ ಸಭೆ ಬಳಿಕ ಸಚಿವರ ಜೊತೆ ಸಿಎಂ ಮೀಟಿಂಗ್ ಅನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಈ ಒಂದು ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಕೂಡ ಪಡ್ಕೊಳ್ತಾ ಇದೆ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ತಯಾರಿಯನ್ನ ಕೂಡ ನಡೆಸ್ಕೊಳ್ತಾ ಇದೆ. ಇದರ ಮಧ್ಯದಲ್ಲಿಯೇ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಆಲೋಚನೆಯನ್ನ ಕೂಡ ಮಾಡಿಬಿಟ್ಟು ಈ ಸಚಿವರು ಮತ್ತೆ ಶಾಸಕರುಗಳ ಜೊತೆ ಮಾತನಾಡೋದಕ್ಕೆ ಒಂದಷ್ಟು ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕುರ್ಚಿ ಗುದ್ದಾಟದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ರಣತಂತ್ರವನ್ನ ಎಣಿತಾ ಇದ್ದಾರಾ ಸಿಎಂ? ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಎದುರಿಸುವುದಕ್ಕೆ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಕುರ್ಚಿ ಗುದ್ದಾಟವೇ ಅಸ್ತ್ರವಾಗ್ಬಿಟ್ಟಿದೆ. ಸೊ ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಆದ್ರೆ ಹೇಗೆ ನಾವು ಒಂದು ಪ್ರತ್ಯಾಸ್ತ್ರವನ್ನ ಮಾಡ್ಬೋದು, ಹೇಗೆ ಹೂಡಬಹುದು ಪ್ರತ್ಯಾಸ್ತ್ರವನ್ನ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಭೆ ಅಂತ ಕಾಣಿಸ್ತಾ ಇದೆ. ನಾಯಕತ್ವ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದೇ ಫೈನಲ್ ಅನ್ನೋದನ್ನ ನೀವು ಆ ಒಂದು ವಿಚಾರವನ್ನ ಒಮ್ಮೆಲೆಗೆ ಹೇಳಬೇಕು. ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಬೇಕು. ಅಧಿವೇಶನದ ವೇಳೆ ನಾಯಕತ್ವ ಬಗ್ಗೆ ಯಾರೂ ಕೂಡ ಮಾತಾಡಬೇಡಿ. ವಿಪಕ್ಷಗಳ ಮುಂದೆ ಎಲ್ಲರೂ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿ ಅಧಿವೇಶನಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸಚಿವರಿಗೆ ಸೂಚನೆಯನ್ನ ನೀಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆಯಾ ಸಚಿವರು, ಆಯಾ ಶಾಸಕರು ಯಾವ ರೀತಿಯಾದಂತಹ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ, ತಮ್ಮ ಕರ್ತವ್ಯ ಏನು, ಹೇಗೆ ಜನರನ್ನ ತಾವು ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಹೀಗೆ ಎಲ್ಲವನ್ನೂ ಕೂಡ ತಮ್ಮ ಕರ್ತವ್ಯ ಏನು, ಕರ್ತವ್ಯ ಸರಿಯಾಗಿ ಆಗ್ತಾ ಇದೆಯಾ, ಆಯಾ ಭಾಗದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಏನು ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೀರಾ ಇಲ್ವಾ, ಎಲ್ಲವನ್ನೂ ಕೂಡ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸಚಿವರಿಗೆ ಸೂಚನೆಯನ್ನು ಕೂಡ ನೀಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮತ್ತೆ ರಾಜ್ಯದಲ್ಲಿ ಕುರ್ಚಿ ಗುದ್ದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ದೊಡ್ಡ ಅಸ್ತ್ರ ವಿಪಕ್ಷಗಳಿಗೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು, ಮತ್ತೊಂದು ಕಡೆ ಈ ಬೆಳಗಾವಿ ಅಧಿವೇಶನ. ಈ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರವನ್ನ ಕಟ್ ಹಾಕೋದಕ್ಕೆ ಒಂದು ಒಳ್ಳೆ ಅಸ್ತ್ರನೇ ಸಿಕ್ಕಿದೆ ವಿಪಕ್ಷ ನಾಯಕರಿಗೆ. ಅದನ್ನ ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಸೊ ಯಾವ ರೀತಿಯಾಗಿ ಈ ಪ್ರತ್ಯಾಸ್ತ್ರವನ್ನ ಹೂಡ್ತಾರೆ ಅಂತ ಹೇಳಿ? ರಮ್ಯ, ಈ ಬಾರಿ 8ನೇ ತಾರೀಕಿಂದ ಆರಂಭ ಆಗ್ತಾ ಇರುವಂತಹ ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳು ಸಹಜವಾಗಿ ಕಾಂಗ್ರೆಸ್ ವಿರುದ್ಧ ಇತ್ತೀಚೆಗೆ ಕೇಳಿ ಬಂದಿರುವಂತಹ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದು ಸಹಜ. ಅದ್ರ ಜೊತೆಗೆ ರಾಜ್ಯದಲ್ಲಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಆಗ್ತಿರುವಂತಹ ಒಂದು ಚರ್ಚೆಯನ್ನ
ಬಹುದೊಡ್ಡದಾದಂತ ಒಂದು ಅರ್ಥವನ್ನ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹೀಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳಲ್ಲೂ ಬಹಳಷ್ಟು ಬಲವಾಗಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದಕ್ಕೆ ಮುಂದಾಗಬೇಕು ಅಂತ. ಒಂದು ವೇಳೆ ಆ ರೀತಿ ಆಗಿದ್ದೆ ಆದ್ರೆ ಈಗಿರುವಂತಹ ಬನ ಪೊಲಿಟಿಕ್ಸ್ ಅಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಬಹುದು ಅನ್ನುವಂತ ಒಂದು ಚಿಂತೆಯೂ ಕೂಡ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಉಭಯ ನಾಯಕರು ಕೂಡ ಸ್ಪಷ್ಟವಾದಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ಇರುವಂತಹ ಎಲ್ಲಾ ಗೊಂದಲಗಳು ಕೂಡ ತೆರೀಲೇಬೇಕು ಅನ್ನುವಂಥದ್ದು. ಆದ್ರೂ ಅದೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಏನೇ ಬಹಿರಂಗ ಹೇಳಿಕೆಗಳು ಕೊಟ್ಟರು ಕೂಡ ಹಲವು ನಾಯಕರು ಸಚಿವರುಗಳ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರುವಂತದ್ದು ಮುಂದುವರೆದಿದೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವತಃ ಮುಂದಾಗಿ ಇವತ್ತು ಕ್ಯಾಬಿನೆಟ್ ಆದ ಬಳಿಕ ಕ್ಯಾಬಿನೆಟ್ ಸಚಿವರುಗಳ ಒಂದು ಸಭೆಯನ್ನ ಕರೆದಿದ್ದಾರೆ. ಕ್ಯಾಬಿನೆಟ್ ಅಲ್ಲೂ ಕೂಡ ಎರಡು ರೀತಿಯಾದಂತಹ ಒಂದು ವಾದಗಳು ಇದ್ದೇ ಇದಾವೆ. ಕೆಲವೊಂದಷ್ಟು ಸಚಿವರುಗಳು ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನುವಂತ ಒಂದು ವಾದವನ್ನ ಇಡ್ತಿದ್ರೆ, ಒಂದಷ್ಟು ಸಚಿವರು ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಅವಧಿಯಲ್ಲಿ ಅವಕಾಶ ಸಿಗಬೇಕು ಅನ್ನುವಂತ ಒಂದು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕ್ಯಾಬಿನೆಟ್ ಅಲ್ಲಿ ಇರುವಂತವರ ನಡುವೆ ಈ ರೀತಿಯಾದಂತ ಒಂದು ಭಿನ್ನಾಭಿಪ್ರಾಯಗಳು ಇದ್ದಿದ್ದೆ ಆದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಅಲ್ಲಿ ಈ ವಿಚಾರವನ್ನ ವಿಪಕ್ಷಗಳು ಪ್ರಸ್ತಾಪ ಮಾಡಿದಾಗ ಎಲ್ಲಾ ಸಚಿವರು ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಆ ನಿಟ್ಟಿನಲ್ಲಿ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬಂದಿರುವಂತದ್ದು. ಹೀಗಾಗಿ ಇವತ್ತು ಸಂಜೆ 4 ಗಂಟೆಗೆ ಕರೆದಿರುವಂತಹ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಈ ವಿಚಾರವನ್ನ ತಿಳಿಸ್ತಾರೆ. ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲೂ ಕೂಡ ಪ್ರತ್ಯೇಕ ಸಭೆಗಳನ್ನು ಮಾಡುವಂತದ್ದು, ಬೇರೆ ಬೇರೆ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಡುವಂತದ್ದು, ವಿಪಕ್ಷಗಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ನಡವಳಿಕೆಗಳು ಇರಬಾರ್ದು ಅನ್ನುವಂತ ಒಂದು ಸೂಚನೆ ಕೊಡುವಂತ ಒಂದು ಸಾಧ್ಯತೆ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.